ಇದನ್ನ ನಾವು AI ಅಂತ ಕರಿತೀವಿ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಈ AI ಕೃತಕ ಬುದ್ಧಿಮತ್ತೆ ಅಂತ ತಿಳ್ಕೊಳಕ್ಕಿಂತ ಮುಂಚೆ ನಾವು ನೈಸರ್ಗಿಕ ಬುದ್ಧಿಮತ್ತೆ ಅಂತ ತಿಳ್ಕೊಬೇಕಂದ್ರೆ ನಾವು ಹೇಳ್ತೀವಿ ಪ್ರಾಣಿ ಪ್ರಪಂಚದಲ್ಲಿ ಮಾನವ ಬುದ್ಧಿವಂತ ಪ್ರಾಣಿ ಅಂತ ನಾವು ಹೇಳ್ತೀವಿ. ಏಕೆಂದ್ರೆ ಮಾನವ ಹಕ್ಕಿಯಂತೆನೂ ಹಾರಬಲ್ಲ, ಮೀನಿನಂತೆ ಈಜಬಲ್ಲ. ಮಾನವ ಯೋಚಿಸುವ ಶಕ್ತಿಯನ್ನ ಹೊಂದಿದ್ದಾನೆ. ಯಾವುದೇ ಒಂದು ವಿಷಯದ ಕುರಿತು ಯೋಚನೆ ಮಾಡ್ತಾನೆ, ಯಾವುದೇ ಒಂದು ವಸ್ತುವನ್ನು ನೋಡಿದ್ರೆ ಸಾಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಮತ್ತೆ ಮಾನವ ಕಲಿಯುವ ಶಕ್ತಿಯನ್ನ ಹೊಂದಿದ್ದಾನೆ, ಗ್ರಹಿಸುವ ಶಕ್ತಿಯನ್ನ ಹೊಂದಿದ್ದಾನೆ. ಯಾವುದೇ ಒಂದು ವಿಷಯವನ್ನು ಗ್ರಹಿಸಿಕೊಂಡು ಮಾನವ ಕಲಿಯುವ ಶಕ್ತಿಯನ್ನ ಹೊಂದಿದ್ದಾನೆ, ತಾರ್ಕಿಕ ಶಕ್ತಿಯನ್ನ ಹೊಂದಿದ್ದಾನೆ. ಇದು ತಪ್ಪು, ಇದು ಸರಿ ಅಂತಂದು ತರ್ಕ ಮಾಡ್ತಾನೆ. ಮತ್ತೆ ಸಮಸ್ಯೆಗಳನ್ನ ಪರಿಹರಿಸ್ತಾನೆ. ಉದಾಹರಣೆ ಗಣಿತದಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ಸಮಸ್ಯೆಗಳನ್ನ ಪರಿಹರಿಸುವ ಶಕ್ತಿಯನ್ನ ಹೊಂದಿದ್ದಾನೆ. ಮತ್ತೆ ನೃತ್ಯಿಸುತ್ತಾನೆ, ಹಾಡುತ್ತಾನೆ, ಮತ್ತೆ ಇಂಪಾರ್ಟೆಂಟ್ ಭಾಷೆಗಳನ್ನು ಗುರುತಿಸ್ತಾನೆ. ಮಾನವ ಮಾತನಾಡುತ್ತಾನೆ. ಇದು ಪ್ರಪಂಚದಲ್ಲಿ ಮಾನವ ಬಿಟ್ಟರೆ ಬೇರೆ ಯಾರು ಮಾತಾಡಲ್ಲ ಅಂತ ಹೇಳ್ತಾರೆ. ಅಂದ್ರೆ ಭಾಷೆಯ ಮೂಲಕ ಯಾರು ಮಾತಾಡಂಗಿಲ್ಲ ಅಂತ ಮಾತಿನ ಮೂಲಕ ಹೇಳ್ತೀವಿ ನಾವು. ಇತ್ಯಾದಿ ಕೆಲಸಗಳನ್ನ ಮಾಡ್ತಾನೆ. ಇದು ರೀತಿ ಪಟ್ಟಿ ಮಾಡ್ತಾವಲ್ಲ, ಅದು ಹನುಮಂತನ ಬಾಲದಂತೆ ಹಂಗೆ ಬೆಳ್ಕೊಂತ ಹೋಗುತ್ತಾ. ಇದೆಲ್ಲ ಮಾಡ್ತಾನಲ್ಲ ಮಾನವ. ಇದು ಮಾನವನಿಗೆ ಹೆಂಗ್ ಬಂತು ಅಂದ್ರೆ ಇದು ಮಾನವನಿಗೆ ನಿಸರ್ಗದತ್ತವಾಗಿ ಬಂದಿರುವಂತ ಬುದ್ಧಿವಂತಿಕೆ. ಈ ನಿಸರ್ಗದತ್ತವಾಗಿ ಬಂದಿರುವಂತ ಬುದ್ಧಿವಂತಿಕೆಯನ್ನು ನಾವು ನೈಸರ್ಗಿಕ ಬುದ್ಧಿಮತ್ತೆ ಅಂತ ಕರಿತೀವಿ. ಈ ನೈಸರ್ಗಿಕ ಬುದ್ಧಿಮತ್ತಿಕೆ ಅಂದ್ರೆ ಹಾಡುವುದು, ನೈಸರ್ಗಿಕವಾಗಿ ಅಂದ್ರೆ ಪ್ರಕೃತಿ ದತ್ತವಾಗಿ ದೊರಕಿರುವುದು. ಈ ಅಂದ್ರೆ ಇದೆಲ್ಲ ಮನುಷ್ಯ ಮಾಡ್ತಾನಲ್ಲ, ಹಾಡುವುದಾಗಿರ್ಬೋದು, ಕುಣಿಯುವುದು, ನೃತ್ಯಿಸುವುದು, ಮಾತನಾಡುವುದು, ಇವೆಲ್ಲ ಮಾಡ್ತಾನಲ್ಲ, ಇದನ್ನೇ ಒಂದು ಯಂತ್ರ ತಂತ್ರಜ್ಞಾನ ಆಧಾರಿತ ವಸ್ತುಗಳು ಮಾಡಿದ್ರೆ ಅದನ್ನ ನಾವೆಂತ ಕರಿತೀವಿ? ಅದನ್ನ ನಾವು ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ. ಕೃತಕ ಬುದ್ಧಿಮತ್ತೆ ಅಂದ್ರೆ ಮಾನವ ತನ್ನ ದೈಹಿಕವಾಗಿ ಬೌದ್ಧಿಕವಾಗಿ ಮಾಡಬಹುದಾದ ಕೆಲಸಗಳನ್ನು ತಂತ್ರಜ್ಞಾನ ಆಧಾರಿತ ವಸ್ತುಗಳು ಮಾಡಿದ್ರೆ ನಾವು ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ. ಈ ಕೃತಕ ಬುದ್ಧಿಮತ್ತೆಗೆ ಉದಾಹರಣೆ, ಸರಿಯಾದ ಉದಾಹರಣೆ ಅಂದ್ರೆ ಮಾನವ ಚೆಸ್ ಆಟವನ್ನ ಆಡ್ತಾನೆ. ನಾವು ಹೇಳ್ತೀವಿ ಪ್ರಾಣಿ ಪ್ರಪಂಚದಲ್ಲಿ ಮಾನವ ಬಿಟ್ಟರೆ ಬೇರೆ ಯಾರು ಚೆಸ್ ಆಡಂಗಿಲ್ಲ ಅಂತ ಹೇಳ್ತೀವಿ. ಈ ಮಾನವ ಚೆಸ್ ಆಡ್ತಾನಲ್ಲ, ಅವನ ಎದುರಿಗೆ ಒಂದು ರೋಬೋಟ್ ಅಥವಾ ತಂತ್ರಜ್ಞಾನ ಆಧಾರಿತ ರೋಬೋಟ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ತಂತ್ರಜ್ಞಾನ ವಸ್ತು ಆಧಾರಿತ ವಸ್ತುಗಳು ಚೆಸ್ ಆಡ್ತಾವೆ. ಇದು ಮಾನವ ತನ್ನ ನೈಸರ್ಗಿಕ ಬುದ್ಧಿಮತ್ತೆಯಿಂದ ಚೆಸ್ ಆಟವನ್ನ ಆಡಿದ್ರೆ ಅವು ರೋಬೋಟ್ ಅಥವಾ ಕಂಪ್ಯೂಟರ್ ತನ್ನ ಕೃತಕ ಬುದ್ಧಿಮತ್ತೆಯಿಂದ ಚೆಸ್ ಆಟವನ್ನ ಆಡ್ತವೆ ಅಲ್ವಾ? ಇದು ಒಂದು ಉದಾಹರಣೆ ಆಯ್ತು. ಇನ್ನೊಂದು ಉದಾಹರಣೆ ಅಂದ್ರೆ ಮಾನವ ತನ್ನ ದೈಹಿಕ ಶಕ್ತಿಯಿಂದ ಹೊಲದಲ್ಲಿ ಕಬ್ಬನ್ನ ಕಟಾವು ಮಾಡ್ತಾನೆ. ಇದು ಮಾನವನಿಗೆ ನಿಸರ್ಗದತ್ತವಾಗಿ ಬಂದಿರುವಂತ ಶಕ್ತಿ. ಇದನ್ನ ಒಂದು ತಂತ್ರಜ್ಞಾನ ಆಧಾರಿತ ವಸ್ತು ಮಾಡಿದಂದ್ರೆ ನಾವು ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ. ನಾವು ಹೇಳ್ತೀವಿ ಅವಾಗಿನ ಕಾಲದಲ್ಲಿ ಇದು ಹೆಂಗ್ ಬೆಳೆದು ಅಂತಂದ್ರೆ, ಫಸ್ಟ್ ಇದು ಹೆಂಗ್ ಬೆಳೆದು ಅಂತಂದ್ರೆ 1950ರಲ್ಲಿ ಅಲಾನ್ ಟೂಲಿಲರ್ ಎಂಬ ವಿಜ್ಞಾನಿ ಈ AI ಬಗ್ಗೆ ಕಲ್ಪನೆಯನ್ನು ನಮಗೆ ನೀಡ್ತಾರ. 1956ರಲ್ಲಿ ಜಾನ್ ಮೆಕಾರ್ಥಿ ಎಂಬ ವಿಜ್ಞಾನಿ ಈ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಪದವನ್ನು ನಮಗೆ ಬಳಕೆ ಮಾಡಿ ತಿಳಿಸ್ತಾರೆ AI ಅಂತಂದು. ಮತ್ತೆ ಇದು ಹೆಂಗ್ ಬೆಳೆದು ಬಂತು ಅಂತ ತಿಳ್ಕೊಂಡ್ವಿ. ಈಗ ಅವಾಗಿನ ಕಾಲದಲ್ಲೆಲ್ಲ ಮಕ್ಕಳು ನೋಡ್ತೀವಿ ನಾವು, ಗ್ರೌಂಡಲ್ಲೆಲ್ಲ ಶಾಲೆಗೆ ಗ್ರೌಂಡಲ್ಲಿ ಎಲ್ಲ ಆಟ ಆಡ್ತಿದ್ರು, ಸ್ನೇಹಿತರ ಜೊತೆ ಆಟ ಆಡ್ತಿದ್ರು. ಈಗ ಏನಾಗ್ಬಿಟ್ಟೈತಿ, ಮೊಬೈಲ್ ಸ್ಮಾರ್ಟ್ ಫೋನ್ಸ್ ಎಲ್ಲ ಯೂಸ್ ಮಾಡ್ತಾರೆ ಜಾಸ್ತಿ. ಯಾಕೆ ಇಷ್ಟೆಲ್ಲ ಮೊಬೈಲು ಎಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ಅದ್ರಾಗ AI ಐತಿ. ಅಂದ್ರೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ. ಉದಾಹರಣೆಗೆ ಯೂಟ್ಯೂಬ್ ಆಗಿರ್ಬೋದು, ನಾವು ಯಾವುದೇ ಒಂದು ವಿಷಯವನ್ನ ಸರ್ಚ್ ಮಾಡಿ ಹೆಚ್ಚಾಗಿ ಯಾವ ವಿಷಯವನ್ನ ನೋಡ್ತಾ ಹೋಗ್ತೀವಲ್ಲ ಅದೇ ರೀತಿ ಆಧಾರಿತ ವಿಡಿಯೋಗಳು ಅಥವಾ ಜಾಹೀರಾತುಗಳು ಬರ್ತಾ ಹೋಗ್ತವೆ. ಇದು AI ಅಂತಾನೆ ಹೇಳ್ಬೋದು. ನಾವು ಗೂಗಲ್ನಲ್ಲಿ ಹೋಗಿ ನಾವು 2 ಅಕ್ಷರ ಟೈಪ್ ಮಾಡಿ ಸಾಕು, ಅದು ಹೆಂಗಂದ್ರೆ ನಾವು ಯಾವ ವಿಷಯನ ಹುಡುಕಾಗ್ತೀವಿ ಅಂತ ತಾನೇ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಇದು ಒಂದು AI ಅಂದ್ರೆ ಅಂದ್ರೆ ಯೋಚಿಸುವ ಶಕ್ತಿಯನ್ನು ಹೊಂದೈತಂತ ನಾವು ಇದರಿಂದ ತಿಳ್ಕೊಂತೀವಿ ಅಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಅಮೆಝಾನ್ ಎಂಬ ಆ್ಯಪ್ಗಳಲ್ಲಿ ನಾವು ನೋಡ್ತೀವಿ, ನಾವು ಎಲ್ಲಿಂದ ಬಂದಿದ್ದೀವಿ, ನಮ್ಗೆ ಯಾವ ವಸ್ತು ಅವಶ್ಯಕ ಆಗ್ಬೋದು ಅಂತಂದು ಅದೇ ಇಮ್ಯಾಜಿನ್ ಮಾಡ್ಕೊಂಡು ನಮ್ಗೆ ವಸ್ತುಗಳನ್ನು ಶಿಫಾರಸು ಮಾಡ್ತೀವಿ. ನಾವು ಹೆಚ್ಚಾಗಿ ಏನು ವಸ್ತುಗಳನ್ನ ಖರೀದಿಸಿದಂತ ಹೋದಂತೆಲ್ಲ ಅದು ಅಮೆಝಾನ್ ಆ್ಯಪ್ಗೆ ಹೆಚ್ಚಾಗಿ ಲಾಭ ಆಗುತ್ತೆ. ಇದೊಂದು ಬಿಸ್ನೆಸ್ಗೂ ಕೂಡ ಮಾರ್ಗ ಆಗೈತೆ ಅಂತ ನಾವು ಇದ್ರ ಮೂಲಕ ಹೇಳ್ಬೋದು. ಮತ್ತೆ ಈಗ ಇದರ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನ ತಿಳ್ಕೊಳ್ಳೋಣ. ಯಾವುದೇ ಒಂದು ಆವಿಷ್ಕಾರದಲ್ಲಿ ಅನುಕೂಲಗಳು ಇರ್ತಾವೆ, ಅನಾನುಕೂಲಗಳು ಇರ್ತಾವೆ. ಅದೇ ರೀತಿ ಈ AI ಕೂಡ ಅನುಕೂಲಗಳು ಅನಾನುಕೂಲಗಳು ಇದಾವೆ. ಮೊದಲನೇದಾಗಿ ಅನುಕೂಲಗಳನ್ನ ತಿಳ್ಕೊಳ್ಳೋಣ. ಇದನ್ನು ಮಾನವನ ದೋಷದಲ್ಲಿ ಕಡಿಮೆ. ಉದಾಹರಣೆ ರೋಬೋಟಿಕ್ ಸರ್ಜರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಧನೆ ಆಗೈತಿ. ಇದು ಮಾನವನಿಂದ ಆಗುವ ತಪ್ಪುಗಳನ್ನ ಗಣನೀಯವಾಗಿ ಕಡಿಮೆ ಮಾಡ್ತಂದ್ರೆ ಮಾನವ ತಪ್ಪು ಮಾಡ್ತಾನೆ, ಮಾನವನ ಸಹಜ ಗುಣ, ಅದು ರೋಬೋಟ್ ತಪ್ಪು ಮಾಡಂಗಿಲ್ಲ. ಇದು ರೋಬೋಟಿಕ್ ಸರ್ಜರಿ ವೈದ್ಯಕೀಯ ಕ್ಷೇತ್ರ ದೊಡ್ಡ ಕೆಲಸ ಸಾಧನೆ ಆಗಿದೆ ಅಂತ ನಾವು ಹೇಳ್ತೀವಿ. ಇನ್ನೊಂದು ಏನಂದ್ರೆ ಇದು ಏನಂದ್ರೆ ಕ್ಯಾಲ್ಕುಲೇಟರ್ ಹೇಳ್ತೀವಿ ನಾವು. ಕ್ಯಾಲ್ಕುಲೇಟರ್ ಒಟ್ಟ ತಪ್ಪು ಮಾಡಂಗಿಲ್ಲ, ಅಂದ್ರೆ ಲೆಕ್ಕದೊಳಗೆ ಯಾವ ಒಟ್ಟ ತಪ್ಪು ಮಾಡಂಗಿಲ್ಲ ಅಂತ ನಾವು ಹೇಳ್ತೀವಿ. ಮಾನವನ ದೋಷದಲ್ಲಿ ಕಡಿತ ಉಂಟಾಗುತ್ತೆ ಅಂತ ಹೇಳಿದ್ವಿ. ಈಗ ಇನ್ನೊಂದು ಏನಂದ್ರೆ ದಿನದ 24 ಗಂಟೆಗಳು ಕೂಡ ನಮಗೆ ಲಭ್ಯತೆ ಇರ್ತೈತಿ. ನಾವು ಹೇಳ್ತೀವಿ ಮಾನವ ಉತ್ಸಾಹದಿಂದ 5 ರಿಂದ 6 ಗಂಟೆ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಅಂತಂದು ಕೆಲವೊಂದು ಹೇಳ್ತಾರೆ. ಇದು AI ಇದರಿಂದ ಬೇಸರದ ಪುನರಾವರ್ತಿತ ಕೆಲಸಗಳನ್ನ ಇದರಿಂದ ಸುಲಭವಾಗಿ ನಾವು ಮಾಡ್ಬೋದು. ಮತ್ತು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ನ ಇದನ್ನು ಮೊದಲನೇ ಸ್ಟೇಜ್ನಲ್ಲಿ ಕೊಂಡುಕೊಳ್ಳಲು ನಮಗೆ ಸಹಾಯಕಾರಿಯಾಗೈತಿ. ಮತ್ತು ಇದು ಇನ್ನೊಂದು ಉಪಯೋಗ ಏನಂದ್ರೆ ಸ್ಮಾರ್ಟ್ ಕಾರ್ಸ್ ಅಂತ ನಾವು ಹೇಳ್ತಿದ್ರಲ್ಲಿ ಲೊಕೇಶನ್ ಕೆಲವೊಂದು ದೇಶಗಳಲ್ಲಿ ಬಿಡುಗಡೆ ಆಗೈತಿ. ಲೊಕೇಶನ್ ಗೂಗಲ್ ಮ್ಯಾಪ್ ಹಾಕಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದ್ರೆ ತಾವೇ ನಮ್ಮನ್ನ ತಲುಪಿಸುತ್ತಾ
ಇದು ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತೆ. ಮಾನವ ತಪ್ಪು ಮಾಡ್ತಾನೆ, ಇದು ತಪ್ಪು ಮಾಡಂಗಿಲ್ಲ. ಇನ್ನೊಂದು ಸ್ಮಾರ್ಟ್ ಅಸಿಸ್ಟೆಂಟ್ ಅಂತ ನಾವು ಗೂಗಲಲ್ಲಿ ಟೈಪ್ ಮಾಡ್ತಿರ್ತೀವಲ್ಲ, ನಂತರ ಅದ್ರ ಬಗ್ಗೆ ನಾವು ಟೈಪ್ ಮಾಡೋದು ಬೇಗ ಕೆಲಸ ಆಗಬೇಕಂದ್ರೆ ನಾವು ಗೂಗಲ್ ಅಸಿಸ್ಟೆಂಟ್ ಅಂತ ಕೇಳ್ತೀವಿ, ಅದು ನಮ್ಗೆ ಸರ್ಚ್ ಮಾಡಲು ಅನುಕೂಲ ಮಾಡಿಕೊಡ್ತೈತಿ. ಈಗ ಅನಾನುಕೂಲಗಳನ್ನ ತಿಳ್ಕೊಳ್ಳೋಣ. ಇದು ಹೆಚ್ಚಿನ ವೆಚ್ಚ, ಮಾನವನ ಬೌದ್ಧಿಕವಾಗಿ ಏನು ಸಾಮರ್ಥ್ಯ ಐತಲ್ಲ ಅದರ ಆಧಾರಿತ ಇನ್ನೊಂದು ವಸ್ತುವನ್ನ ತಂತ್ರಜ್ಞಾನದ ಮೂಲಕ ತೋರಿಸೋದು ಅದು ಸಾಮಾನ್ಯ ಇದಲ್ಲ. ಇದರಿಂದ ಹೆಚ್ಚಿನ ವೆಚ್ಚ ಆಗ್ತೈತಿ, ಸಂಪನ್ಮೂಲ ಸಮಯ ಬೇಕಾಗ್ತೈತಿ. ಸೃಜನಶೀಲತೆಯಿಂದ ಇದರಲ್ಲಿ ನಾವೇನು ಪ್ರೋಗ್ರಾಮ್ ಫಿಕ್ಸ್ ಮಾಡಿವಲ್ಲ ಅದ್ರ AI ತನ್ನ ಮಿತಿಯೊಳಗೆ ಮಾತ್ರ ಕೆಲಸ ಮಾಡುತ್ತೆ, ಅದರ ಆಚೆಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಮಾಡುತ್ತೆ. ಇನ್ನೊಂದು ಏನಂದ್ರೆ ಇದರಿಂದ ನಿರುದ್ಯೋಗ ಹೆಚ್ಚು ಉಂಟಾಗುತ್ತೆ. ಯಾಕಂದ್ರೆ ನಾವು ಈಗ ನೋಡ್ತೀವಿ ಜಪಾನ್ ಎಂಬ ಕೆಲವು ರಾಷ್ಟ್ರಗಳು, ಮುಂದುವರೆದ ರಾಷ್ಟ್ರಗಳಲ್ಲಿ ನೋಡ್ತೀವಿ ಈ AI ಏನು ಮಾಡುತ್ತೆ ಅಂದ್ರೆ, ನಾವು ರೋಬೋಟ್, ಉದಾಹರಣೆಗೆ ರೋಬೋಟ್ ಅಂತ ತಿಳ್ಕೊಳ್ಳೋಣ. ಈ ಜಪಾನ್ ಎಂಬ ಕೆಲವು ಫ್ಯಾಕ್ಟ್ರಿಗಳು ಅದಾವಲ್ಲ, ಅಲ್ಲಿ 10 ಜನ ಕೆಲಸ ಮಾಡೋದನ್ನ ಒಂದೇ ರೋಬೋಟ್ ಮಾಡಿಬಿಡ್ತು ಅಂದ್ರೆ ಅಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತೆ. ಅಲ್ಲಿ ಎಷ್ಟೋ ಜನ ಕೆಲಸಗಳನ್ನ ಕಳ್ಕೊಂಡಾಗುತ್ತೆ. ಇನ್ನೊಂದು ಟೀಚರ್, AI ಟೀಚರ್ ಅಂತ ಹೇಳ್ತೀವಿ. ಧನ್ಯವಾದ.